ನಮಸ್ತೆ ವಿದ್ಯಾರ್ಥಿಗಳ ಇಂದಿನ ಶೈಕ್ಷಣಿಕ ಅಪ್ಡೇಟ್ಗೆ ಸ್ವಾಗತ. ಈ ಅಪ್ಡೇಟ್ ಯಾರಿಗೆ ರಿಲೇಟೆಡ್ ಅಂದರೆ PUC ರಿಪೀಟರ್ಸ್ ಮತ್ತು ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸ್ಗೆ ಇದು ರಿಲೇಟೆಡ್ ವಿದ್ಯಾರ್ಥಿಗಳೇ ಏನು ಆಗಿದೆ ಅಂತ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಇದು ಒಂದು ಖುಷಿ ವಿಚಾರ ಅನ್ಕೋಬೋದು ವಿದ್ಯಾರ್ಥಿಗಳೇ. ನಿಮ್ಮದು ಏನು ಅಂದರೆ ಖುಷಿ ವಿಚಾರ ಏನು ಅಂದರೆ ಈಗ ಫ್ರೆಷರ್ಸು ರಿಸಲ್ಟ್ ಹೋಲ್ಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಅಂದರೆ ನಿಮಗೆ ಖುಷಿ ವಿಚಾರ ವಿದ್ಯಾರ್ಥಿಗಳೇ. ಯಾವಾಗವರೆಗೂ ಹೋಲ್ಡ್ ಮಾಡಿದ್ದಾರೆ ಸರ್ ಅಂತ ನೀವು ಕೇಳಿದ್ರೆ ಜುಲೈ 5ರವರೆಗೂ ನಿಮ್ಮ ರಿಸಲ್ಟನ್ನು ಹೋಲ್ಡ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಅದರಿಂದ ನಮಗೇನು ಬೆನಿಫಿಟ್ ಅಂತ ನೀವು ಕೇಳ್ಬೋದು ವಿದ್ಯಾರ್ಥಿಗಳೇ. ಯಾಕೆ ಬೆನಿಫಿಟ್ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಇಟ್ಟು ಮಾಡಿ. ಹಾಗೆಯೇ ಈಗ ಹೇಳೋದೇನು ಅಂದರೆ ಸೋಮಶೇಖರ್ ಸರ್ರೇ ಹೇಳಿದ್ದಾರೆ, ಈಗ ಇಯರಿಂಗು ಮುಂದಕ್ಕೆ ಹೂಡಲಾಗಿದೆ ಮತ್ತು ಸುಪ್ರೀಂ ಕೋರ್ಟಲ್ಲೂ ಮುಂದಿನ ಡೇಟ್ಸ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು 21ಕ್ಕೆ. ಮತ್ತು ಹೈಕೋರ್ಟಲ್ಲೂ ಇಂಟರ್ನಲ್ ಹಿಯರಿಂಗ್ ನಡೀತಾ ಇರುತ್ತೆ ಇದೇ ಮಧ್ಯದಲ್ಲಿ. ಮತ್ತು ಈಗ ಸುರೇಶ್ ಕುಮಾರ್ ಅವರು ಇವ್ಯಾಲ್ಯೂಯೇಷನ್, ನಮಗೆ ಮೂಲಗಳ ಪ್ರಕಾರ ಬಂದಿರೋದು ಏನು ಅಂದರೆ ಸುರೇಶ್ ಕುಮಾರ್ ಅವರು ಇವ್ಯಾಲ್ಯೂಯೇಷನ್ನ ಟೆಕ್ನಿಕ್ ಹುಡುಕ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಿಮ್ಮನ್ನ ಪಾಸ್ ಮಾಡೋದಕ್ಕೆ ನೀವು ಒಂದೊಂದು ಸಬ್ಜೆಕ್ಟ್ ಬರೆದಿರ್ತಾರೆ, ಕೆಲವರು ಒಂದು ಸಬ್ಜೆಕ್ಟ್ ಫೇಲ್ ಆಗಿರ್ತಾರೆ, ಕೆಲವರು 2 ಸಬ್ಜೆಕ್ಟ್ ಫೇಲ್ ಆಗಿರ್ತಾರೆ. ಹಾಗೆ ನಿಮಗೆ ಹೆಂಗೆ ಇವ್ಯಾಲ್ಯೂಯೇಷನ್ ಮಾಡಿ ಪಾಸ್ ಮಾಡೋದು ಅಂತ ಹುಡುಕ್ತಾ ಇದ್ದಾರಂತೆ ವಿದ್ಯಾರ್ಥಿಗಳೇ. ಮತ್ತು 12 ತಜ್ಞರ ಸಮಿತಿಯನ್ನು ರಚಿಸಿದ್ದಾರೆ. ಅವರ ಕೈಯಲ್ಲಿ ನಿಮ್ಮ ಭವಿಷ್ಯ ಇದೆ ವಿದ್ಯಾರ್ಥಿಗಳೇ. ನೀವೇನು ಪ್ಯಾನಿಕ್ ಆಗೋಕ್ಕೆ ಹೋಗ್ಬಿಡಿ. ನಿಮ್ಮ ಕ್ಯಾನ್ಸಲೇಷನ್ ಆಗೋದು ಬಹುತೇಕ ಖಚಿತ ಬಂದಿದೆ, ಆ ಮಟ್ಟಕ್ಕೆ ಬಂದಿದೆ. ನೋಡಬೇಕು. ಮಮತಾ ಶರ್ಮಾ ಅವರು ಮತ್ತು ಸೋಮಶೇಖರ್ ಸರ್ ಅವರು ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ವಿದ್ಯಾರ್ಥಿಗಳೇ. ನಾನು ಕೂಡ ಅಪ್ಡೇಟ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಖುಷಿ ವಿಚಾರದಲ್ಲಿ ನಿಮಗೆ ಅಪ್ಡೇಟ್ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಆದ್ದರಿಂದ ನೀವು ಪ್ಯಾನಿಕ್ ಆಗೋಕ್ಕೆ ಹೋಗಬೇಡಿ. ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗೋದು ಬಹುತೇಕ ಖಚಿತವಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹಿಟ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ವಿದ್ಯಾರ್ಥಿಗಳು. ಅಲ್ಲಿ ಅಪ್ಡೇಟ್